ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಗೆ ಗೊತ್ತೊಂದು ವಿಡಿಯೋ ನಿಮಗೆಲ್ಲ ಗೊತ್ತಿರಬಹುದು. ಈಗಾಗಲೇ ರಿಯಲ್ಮಿ ನಾರ್ಜೋ ಸೀರೀಸ್ ಲಾಂಚ್ ಆಗಿರುವಂಥದ್ದು. ಮೊನ್ನೆ ತಾನೇ ಒಂದು ರಿಯಲ್ಮಿ ನಾರ್ಜೋ 10 ನಾನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿದ್ದೆ. ಇದೀಗ ನೋಡ್ತಾ ಇದ್ರೆ ನನ್ನ ಮುಂದೆ ಒಂದು ರಿಯಲ್ಮಿ ನಾರ್ಜೋ 10A ಫೋನ್ ಇರುವಂಥದ್ದು. ಈ ಒಂದು ಫೋನ್ ನಾನು ಇವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಫೋನಿಂದ ಇದು 8,500 ಲಾಂಚ್ ಆಗ್ತಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನ್ ಯಾವ ರೀತಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಜೊತೆಗೆ ಅನ್ಬಾಕ್ಸಿಂಗ್ ಅನ್ನು ಸಹ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಓಕೆ, ಮೊದಲಾಗಿ ಒಂದು ರಿಯಲ್ಮಿ ನಾರ್ಜೋ 10ನ ಅನ್ಬಾಕ್ಸ್ ಮಾಡ್ತೀನಿ. ಅನ್ಬಾಕ್ಸ್ ಮಾಡೋ ಸಮಯದಲ್ಲಿ ಒಂದು ಸೀಕ್ರೆಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಅಂದರೆ, ಈ ಒಂದು ರಿಯಲ್ಮಿ ನಾರ್ಜೋ 10 ಏನಿದೆ ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಶನ್ನು ಈ ಒಂದು ರಿಯಲ್ಮಿ C3, ಲಿಟ್ರಲಿ ಡಿಟ್ಟೋ ರಿಯಲ್ಮಿ C3 ಸ್ಪೆಸಿಫಿಕೇಶನ್ ನೋಡೋದಕ್ಕಾಗಿರ್ಬೋದು. ಆಲ್ಮೋಸ್ಟ್ 95% ಇದು ರಿಯಲ್ಮಿ C3 ಫೋನೇ. ಎರಡೇ ಡಿಫ್ರೆನ್ಸ್ ಇರುವಂಥದ್ದು. ಎರಡೇ ಡಿಫ್ರೆನ್ಸು ರಿಯಲ್ಮಿ C3ಗೂ ಮತ್ತು ನಾರ್ಜೋ 10Aಗೂ. ಅದೇನು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಫೋನ್ನ ಫಸ್ಟು ಓಪನ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಈ ಒಂದು ಸಣ್ಣ ಬಾಕ್ಸ್ ಒಳಗೆ ನಿಮಗೆ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಒಂದು ಸಿಮ್ ಎಜೆಕ್ಟೆಡ್ ಟೂಲ್ನ ನೀಡಿರುವಂಥದ್ದು. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ನಿಮಗೆ ಒಂದು ಫೋನ್ ನೋಡೋ ಸಿಗ್ತಾ ಇದೆ. ಓಕೆ, ಈ ಒಂದು ಫೋನ್ನ ಪಕ್ಕಕ್ಕೆ ಇಡ್ತೀನಿ, ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋಣ. ಈ ಒಂದು ಫೋನ್ನ ಬಿಟ್ಟರೆ ನಿಮಗೆ ಈ ಒಂದು 10 ವ್ಯಾಟ್ನ ಈ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಮೈಕ್ರೋ USB ಡಾಟಾ ಕೇಬಲ್ ಸಿಗ್ತದೆ. ಡಾಟಾ ಕೇಬಲ್ನ ಕ್ವಾಲಿಟಿ ಡೀಸೆಂಟ್ ಆಗಿದೆ. ಸೊ ಇದನ್ನು ಬಿಟ್ಟರೆ ಬೇರೆ ಏನು ಸಹ ಈ ಒಂದು ಬಾಕ್ಸ್ ಒಳಗೆ ಇಲ್ಲ. ಎಕ್ಸ್ಟ್ರಾ ಒಂದು ಬ್ಯಾಕ್ ಕವರ್ ಆಗಲಿ ಬೇರೆ ಏನೂ ಇಲ್ಲ. ಜಸ್ಟ್ ಒಂದು ಫೋನು ಜೊತೆಗೆ ಅಡಿಷ್ನಲ್ ಆಕ್ಸೆಸರೀಸು. ಸೊ ಈ ಒಂದು ಫೋನಿಗೆ ಬರ್ತೀನಿ ಈಗ. ಸೊ ನೋಡ್ತಾ ಇದ್ದೀರಾ, ಈ ಒಂದು ಫೋನ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗ್ತಾ ಇರುವಂಥದ್ದು. ಕ್ರೇಜಿ ಡಿಸೈನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 8,500ಕ್ಕೆ ಚಿಂದಿ ಡಿಸೈನು ನನಗನ್ನಿಸ್ದಂಗೆ. ಸೊ ಇದನ್ನು ಓಪನ್ ಮಾಡ್ಬೋಣ. ಸೊ ನೋಡ್ತಾ ಇದ್ದೀರಾ, ರಿಯಲ್ಮಿ C3 ಈ ಕಡೆ ಇದೆ. ಲಿಟ್ರಲಿ ಎರಡು ಒಂದೇ ಫೋನ್ ಒಂದು ರೀತಿ, ಬಟ್ ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಮತ್ತು ಟ್ರಿಪಲ್ ಕ್ಯಾಮ್ರಾ ಇದೆ. ಇದರಲ್ಲಿ ಡ್ಯುಯಲ್ ಕ್ಯಾಮ್ರಾ ಇತ್ತು C3ನಲ್ಲಿ. ಇದರಲ್ಲಿ ಟ್ರಿಪಲ್ ಕ್ಯಾಮ್ರಾ, ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಆಮೇಲೆ ಡಿಸೈನ್ ನೋಡ್ಬೋದು, ಇದರಲ್ಲಿ ರಿಯಲ್ಮಿ ಅಂತ ಹೊರಗಡೆ ಬರ್ದಿದೆ. ಇಷ್ಟು ಬಿಟ್ಟರೆ ಬೇರೆ ಏನು ಚೇಂಜಸ್ ಇಲ್ಲ. ಉಳಿದಿದ್ದು ಎಲ್ಲ ಸೇಮ್ ಫೋನು. ಮೊದಲದಾಗಿ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಲಿಟ್ರಲಿ ರಿಯಲ್ಮಿ C3 ಬಿಲ್ಡ್ ಯಾವ ರೀತಿ ಇತ್ತು ಅದೇ ಬಿಲ್ಡು. ಲಿಟ್ರಲಿ ಏನು ಚೇಂಜ್ ಇಲ್ಲ. ಬಟನ್ಸ್ ಆಗಿರ್ಬೋದು, ಪೋರ್ಟ್ಗಳಾಗಿರ್ಬೋದು, ಏನು ಚೇಂಜ್ ಇಲ್ಲ. ಇನ್ನು ಹಿಂದ್ಗಡೆ ಬಂತು ಅಂತಂದರೆ, ಈ ಒಂದು ಫೋನ್ ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ರಿಯಲ್ಮಿ ದೊಡ್ಡ ಲೋಗೋ ಇದೆ. ಮ್ಯಾಟ್ ಫಿನಿಶ್ ಇರುವಂಥದ್ದು. ನಿಮಗೆ ಸ್ಮಡ್ಜಸ್ ಏನೂ ಆಗಲ್ಲ, ಫಿಂಗರ್ ಪ್ರಿಂಟ್ ಏನು ಬೀಳಲ್ಲ ಹಿಂದ್ಗಡೆ. ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಂದ್ಗಡೆ ಇದೆ ಮತ್ತು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲಾಶ್ ಇದೆ. ಸೊ ಹಿಂದ್ಗಡೆ ಒಂದು ರೀತಿ ಕೂಲಾಗಿ ಕಾಣುತ್ತೆ. ಕಡಿಮೆ ದುಡ್ಡಿನ ಫೋನ್ ಅಂತ ಲಿಟ್ರಲಿ ಅನ್ಸಲ್ಲ ನೋಡಿದ್ರೆ. ನೀವೇ ನೋಡ್ತಾ ಇದ್ದೀರಾ ಅದನ್ನು. ಇನ್ನು ಮುಂದಕ್ಕೆ ಬಂತು ಅಂದರೆ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು ಮುಂದ್ಗಡೆ. ಸೊ ಬೆಸಲ್ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಕಡೆ ಸಣ್ಣ ಇದೆ, ಕೆಲವೆಡೆ ಸ್ವಲ್ಪ ಬೆಸಲ್ ದೊಡ್ಡದಿದೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಓವರಾಲ್ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸೈನ್ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನೇ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಇನ್ನೇ ಒಂದು ಫೋನ್ ಇರುವಂಥ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ 3GB RAM ಮತ್ತು 32GB ಇಂಟರ್ನಲ್ ಸ್ಟೋರೇಜನ್ನು ಹೊಂದಿರುವಂಥ ಒಂದೇ ಒಂದು ವೇರಿಯಂಟ್ ಇರುವಂಥದ್ದು. ಸೊ ಆ ಒಂದು ವೇರಿಯಂಟಿಗೆ ನಿಮಗೆ 8,500 ಆಗ್ತಾ ಇರುವಂಥದ್ದು. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕು ಅಂತಂದರೆ, ಸೇಮ್ ಪ್ರೋಸೆಸರು ಈ ಒಂದು C3 ನಿಂತ ಅದೇ ಪ್ರೋಸೆಸರ್. ಲೇಟಲ್ಲಿ ಏನೂ ಚೇಂಜ್ ಇಲ್ಲ. ಈ ಒಂದು ಮೀಡಿಯಾಟೆಕ್ G70 ಪ್ರೋಸೆಸರ್ನ ಈ ಒಂದು ಫೋನಲ್ಲಿ ಹಾಕಲಾಗಿರುವಂಥದ್ದು. ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರು. ಈ ಒಂದು ಪ್ರೈಸ್ ರೇಂಜ್ಗೆ ಕ್ರೇಜಿ ಪ್ರೋಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಈ ಪ್ರೈಸ್ ರೇಂಜಲ್ಲಿ ನನ್ನ ಪ್ರಕಾರ ಬೇರೆ ಯಾವುದೂ ಇಲ್ಲ. C3 ತೊಗೊಬೇಕು ನೀವು, ಇಲ್ಲ ಅಂತಂದರೆ ಈ ಒಂದು ಫೋನ್ನೇ ತೊಗೊಬೇಕಾಗುತ್ತೆ ನೀವು. ಇನ್ನು ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಲಿಟ್ರಲಿ ಸೇಮ್ ಕ್ಯಾಮ್ರಾ ಈ ಒಂದು ಫೋನ್ ಏನಿದೆ ಅದೇ ಕ್ಯಾಮ್ರಾ ಇದರಲ್ಲೂ ಇದೆ. ಆಯಿತಾ, ಅದು ಏನಕ್ಕೆ ಈ ಒಂದು ಫೋನ್ನ ಅಡಿಷ್ನಲ್ ಆಗಿ ಇದು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಒಂದು ರೀತಿ ಈ ಒಂದು ಫೋನ್ನ ಕಿಲ್ ಮಾಡ್ದಂಗೆ ಇದನ್ನು ಲಾಂಚ್ ಮಾಡಿಬಿಟ್ಟು ಒಂದು ರೀತಿ ಹೇಳೋದಕ್ಕೆ ಹೋದರೆ, ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 12 MP ಮೈನ್ ಸೆನ್ಸರ್ ಇದಾಗಿರುವಂಥದ್ದು. ಅದರಲ್ಲಿ 1.8 ಅಪರ್ಚರು ಒಂದು ಡೀಸೆಂಟ್ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು 2 MP ಒಂದು ಡೆಪ್ತ್ ಸೆನ್ಸರ್ ಇರುವಂಥದ್ದು. ಮತ್ತಿನ್ನೊಂದು 2 MP ಎಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ಈ ಒಂದು C3ನಲ್ಲಿ ಮ್ಯಾಕ್ರೋ ಲೆನ್ಸ್ ಇರಲಿಲ್ಲ, ಇದರಲ್ಲಿ ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು. ಅದು ಬಿಟ್ಟರೆ ಬೇರೆ ಏನೂ ಚೇಂಜ್ ಇಲ್ಲ. ಫೋಟೋ ಕ್ವಾಲಿಟಿಯಲ್ಲೂ ಕೂಡ ಏನೂ ಚೇಂಜ್ ಇಲ್ಲ. ಸೊ ಒಂದು ಎಕ್ಸ್ಟ್ರಾ ಡೆಪ್ತ್ ಈ ಒಂದು ಮ್ಯಾಕ್ರೋ ಲೆನ್ಸನ್ನು ಆ್ಯಡ್ ಮಾಡಿದ್ರೆ ಅಷ್ಟೇ. ಫೋಟೋ ಕ್ವಾಲಿಟಿ ನೋಡ್ತಾ ಇದ್ದಾರೆ ಅದನ್ನು ನೀವು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ, ಒಂದು ಫೋನಲ್ಲಿ 5 MP ಒಂದು ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ಸೇಮ್ ಪಿಕ್ಚರ್ ಕ್ವಾಲಿಟಿ, ಏನು ಡಿಫ್ರೆನ್ಸ್ ಇಲ್ಲ. ಇದು ಕೂಡ ಡಿಸೆಂಟಾಗಿ ಪ್ರೊಡ್ಯೂಸ್ ಮಾಡಿದ ಪಿಕ್ಚರ್ ಕ್ವಾಲಿಟಿಯನ್ನು ಅದನ್ನು ಸ್ಯಾಂಪಲ್ಸನ್ನು ನೀವು ನೋಡ್ತಾ ಇದ್ದೀರಾ. ಇನ್ನು ಈ ಒಂದು ಫೋನಲ್ಲಿ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಈ ಒಂದು ಫೋನಲ್ಲಿ
ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡಿರುವಂಥದ್ದು ತುಂಬ ಒಳ್ಳೆ ವಿಷಯ. ಈ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರಲಿಲ್ಲ. ಮತ್ತು ಫೇಸ್ ಅನ್ಲಾಕ್ಸ್ ಆಗಿರುವಂಥದ್ದು ಎರಡು ಕೂಡ ತುಂಬ ಫಾಸ್ಟ್ ಆಗಿದೆ. ಸೊ ಇದಿಷ್ಟು ಒಂದು ಫೋನ್ ಮೈನ್ ಸ್ಪೆಸಿಫಿಕೇಶನ್. ಇನ್ನು ಬ್ಯಾಟ್ರಿಗೆ ಬಂತು ಅಂತಂದರೆ ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. 5000 mAh ಕೆಪಾಸಿಟಿ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆರಾಮಾಗಿ 1.5 ದಿನ ಅಂತೂ ಆರಾಮಾಗಿ ಬರುತ್ತೆ ನನಗೆ ಅನಿಸ್ತಂಗೆ. ಜೊತೆಗೆ 10 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡ್ತಿರುವಂಥದ್ದು ತುಂಬ ಒಳ್ಳೆಯ ವಿಷಯ. ಸೊ ನೀವು ಹಾಗಾದ್ರೆ ಕೇಳ್ಬೋದು, ಈ ಒಂದು ಫೋನ್ ನಾನು ಪರ್ಚೇಸ್ ಮಾಡ್ಬೋದಾ ಅಂತ. 100% ಪರ್ಚೇಸ್ ಮಾಡ್ಬೋದು ಆಯಿತಾ. 8,500ಕ್ಕೆ ಕ್ರೇಜಿ. ನೀವೇನಾದರೂ ರಿಯಲ್ಮಿ C3 ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂತ ಅಂದರೆ ದಯವಿಟ್ಟು ಈ ಒಂದು ರಿಯಲ್ಮಿ C3 ಪರ್ಚೇಸ್ ಮಾಡಬೇಡಿ. ಅದರ ಬದಲು ಈ ಒಂದು ರಿಯಲ್ಮಿ ನಾರ್ಜೋ 10A ಪರ್ಚೇಸ್ ಮಾಡಿ. ಏನಕ್ಕೆ ಅಂತಂದರೆ ಅಲ್ಲಿ ಅಡಿಷನಲ್ ಫೀಚರ್ ಒಂದು ಎಕ್ಸ್ಟ್ರಾ ಮ್ಯಾಕ್ರೋ ಲೆನ್ಸ್ ಸಿಗ್ತಾ ಇದೆ, ಜೊತೆಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ನಮಗೆ ಸಿಗ್ತಾ ಇರುವಂಥದ್ದು. ಡಿಸೈನು ನನಗೇನೋ ಇದಕ್ಕಿಂತ ಈ ಒಂದು ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ರೀತಿ ಏನೋ ಒಂದು ಪ್ರೀಮಿಯಂ ಡಿಸೈನ್ ನಿಮಗೆ ಸಿಗ್ತಾ ಇರುವಂಥದ್ದು ಆಯಿತಾ. ಅಂದರೆ ಬ್ಯಾಕ್ ಕವರ್ ಡಿಸೈನ್ ಇನ್ನೇನು ಚೇಂಜಸ್ ಇಲ್ಲ. ಎರಡು ಕೂಡ ಒಂದೇ ಫೋನು. ಒಂದು ಎಕ್ಸ್ಟ್ರಾ ಲೆನ್ಸ್ ಇದೆ, ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಮತ್ತು ಹೊರಗಡೆ ಬ್ಯಾಕ್ ಪ್ಯಾನಲ್ ಡಿಸೈನು. ಇದು ಬಿಟ್ಟರೆ ಉಳಿದಿದ್ದು ಎಲ್ಲ ಇವೆರಡೂ ಸೇಮ್ ಫೋನೇ, ಹೆಸರು ಮಾತ್ರ ಚೇಂಜು. ಸೊ ಈ ಒಂದು ಫೋನ್ ನೀವು ಆರಾಮಾಗಿ 8 ವರ್ಷವರೆಗೆ ಪರ್ಚೇಸ್ ಮಾಡ್ಬೋದು. ಇದು ನನ್ನ ಅಭಿಪ್ರಾಯ. ಗೇಮಿಂಗ್ ಅಂತೂ ಕ್ರೇಜಿಯಾಗಿ ಆಡ್ಬೋದು. ಮೀಡಿಯಾಟೆಕ್ G70 ಪ್ರೊಸೆಸರ್ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಅದ್ರ ಬಗ್ಗೆ ಡೌಟೇ ಪಡಬೇಡಿ. ಈ ಒಂದು ಫೋನ್ ನೀವು ಆರಾಮಾಗಿ 8,500ಕ್ಕೆ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ರಿವ್ಯೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಫಾಲೋ ಮಾಡೋದಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.